ಸರ್ ನಿಮ್ಮ ಹೆಸರು? ಶಿವರಾಜ್. ಕೋಲಾರದಲ್ಲಿ ಯಾರು ಗೆಲ್ತಾರೆ, ಮಲ್ಲೇಶ್ ಬಾಬುನ ಗೌತಮ್? NDA. ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ನಾವು ಮೊದಲಿಂದ ಪಕ್ಷ ನೋಡೇ ಓಟ್ ಹಾಕೋದು. ಎತ್ತಿನ ಹೊಳೆ ನೀರ್ ಸಿಕ್ಕಿಲ್ಲ, ಯಾರು ಕಾರಣ ಇದೆ? ಕಾಂಗ್ರೆಸ್. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಅಭಿವೃದ್ಧಿ ಎರಡೂ ಇದೆ. ಮೋದಿ ಯಾಕೆ ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ನಾಯಕರು ಮತ್ತೆ ನಾವು ಈ ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿನ? ಬಿಜೆಪಿ. ಗ್ಯಾರಂಟಿ ನೋಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಜನ. ಯಾರಿಗೆ ಗ್ಯಾರಂಟಿ? ನೋ. ಯಾಕೆ? ಅದರಿಂದ ಏನು ಉಪಯೋಗ ಇಲ್ಲ ಜನಕ್ಕೆ. ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ? ಮೋದಿ. ಈ ಸಲ 28ರಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ, ಬಿಜೆಪಿ ಎಷ್ಟು ಗೆಲ್ಲುತ್ತೆ? 28 ಬಿಜೆಪಿ, NDA ಎಲ್ಲ ಸೇರಿ. ಓಕೆ, ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬೇಡವಾ? ಒಪ್ಪು. ಅವ್ನಿಗೇನು ಗೊತ್ತೇ ಇಲ್ಲ, ಇಂಡಿಯಾ ಬಗ್ಗೆನೇ ಗೊತ್ತಿಲ್ಲ. ಫಾರಿನಲ್ಲಿ ಇರ್ತಾರೆ ಯಾವಾಗಲೂ. ಹಣ ಹೆಂಡ ಕೊಟ್ಟವರಿಗೆ ಓಟ್ ಹಾಕ್ತೀರಾ? ರಾಜಕೀಯದಲ್ಲಿ ಅದೆಲ್ಲ ಯಾವುದು ನಡೆಯಲ್ಲ. ಎಜುಕೇಟೆಡ್ಸ್ ಇದ್ದಾರೆ, ಬುದ್ಧಿಯಲ್ಲಿಂದ ಓಟ್ ಹಾಕ್ತಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋಗ್ತೀನಿ, ಮಾತಾಡ್ತಾ ಹೋಗಿ. ನರೇಂದ್ರ ಮೋದಿ. ಈ ದೇಶಕ್ಕೆ ಮತ್ತೆ ನಾವು ಇಂಥ ವ್ಯಕ್ತಿ ನೋಡಲ್ಲ ಅಂದರೆ ಅವರೊಬ್ಬರೇ. ರಾಹುಲ್ ಗಾಂಧಿ. ಅವ್ರು ಯಾರೋ ನಮ್ಗೆ ಗೊತ್ತೇ ಇಲ್ಲ. ಯಡಿಯೂರಪ್ಪ ನಮ್ಮ ಮಹಾನಾಯಕರವರು. ಸಿದ್ದರಾಮಯ್ಯ ಯಾರು ಗೊತ್ತೇ ಇಲ್ಲ. ಸಿದ್ದರಾಮಯ್ಯ ಖಾನ್ ಅವ್ರಿಗೆ. ಡಿ ಕೆ ಶಿವಕುಮಾರ್. ಬಂಡೆನ ಈ ಸಲ ಪುಡಿ ಮಾಡ್ತೀರಿ. ಕುಮಾರಸ್ವಾಮಿ ಅವರು ರೈತರ ಪರ ಹೋರಾಟಗಳೆಲ್ಲ ಮಾಡಿರೋರು. ಅವ್ರದ್ದು ಯಾವುದು ಈ ಥರ ಕೆಟ್ಟ ಭಾವ ಇಲ್ಲ, ಒಳ್ಳೆಯವರು ಅವರು. ದೇವೇಗೌಡರು ಅದೇ ಪ್ರಧಾನಿ, ಅವ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಲೇಬೇಕು. ಮುನ್ಸ್ವಾಮಿ ಅವರು ಒಬ್ಬ ಒಳ್ಳೆ ನಾಯಕರು. ಗೌತಮ್ ಯಾರೋ ನಮ್ಗೆ ಗೊತ್ತೇ ಇಲ್ಲ, ಈಗ ಬಂದಿರೋ ಕ್ಯಾಂಡಿಡೇಟ್. ಮಲ್ಲೇಶ್ ಬಾಬು ಪಾಪ ತುಂಬ ವರ್ಷಗಳಿಂದ ಇಲ್ಲಿರೋರು, ನೆಗೆಟಿವ್ ಪ್ಲೇಸ್ ಅವರು. ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಒಳ್ಳೆ ಜನ ಅವರು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.